ಕಿಚ್ಚು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಮತ್ತೆ ಸರ್, ನಿನ್ನೆ ಯಾವ ಮೂವಿ ನೋಡಿದ್ರಿ? ಅದ್ಯಾವುದೋ ಹಾರರ್ ಫಿಲಮ್ ಇತ್ತು ನೋಡಿ. ಪ್ರತಿ ದಿನ 10 ಸಾಲ್ವ್ ಮಾಡ್ಬೇಕು. ನಿಮ್ದು ಮ್ಯಾಥಮೆಟಿಕ್ಸ್ ಏನ್ ಇದೆಯಲ್ಲ, ಅಯ್ಯೋ ಇದ್ಯಾರಿದು ಕೂದಲ್ನೆಲ್ಲ ಬಿಟ್ಕೊಂಡು ಇಷ್ಟೊತ್ನಲ್ಲಿ. ನೀನ್ ಯಾಕೆ ಸ್ಕೂಲಿಗೆ ಬಂದೆ? ಯಾಕೆ ಮೇಡಮ್, ಏನಾಯ್ತು? ನಿನಗೆ ಸ್ಕೂಲಿಗೆ ಬರ್ಬೇಡ ಅಂತ ಹೇಳಿದ್ವಿ ತಾನೆ, ಆದ್ರೂ ಯಾಕೆ ಬಂದೆ? ಯಾವಾಗ ಬರ್ಬೇಡ ಅಂತ ಹೇಳಿದ್ರೆ? ಮೇಡಮ್, ನಿಮ್ಮ ಕೂದ್ಲಿಗೆ ಏನಾಗಿದೆ? ನಿಮ್ಮ ಕೂದಲೆಲ್ಲ ಯಾಕೆ ಹಾರ್ತಾ ಇದೆ? ನೀವು ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀರಾ? ನನ್ನಿಂದ ದೂರ ಇರು. ಅಯ್ಯೋ, ಋತು ಮೇಡಮ್ಗೆ ಏನಾಯ್ತು? ಅವ್ರ ಕೂದ್ಲಿಗೆ ಹಾರ್ತಾ ಇದೆ. ಬೇಡ ಅಂದ್ರೂ ಬಂದಿದ್ಯಾ? ಸಕ್ಸೇನಾ? ನಿನ್ನ ಕತೆ ಮುಗೀತು, ಬಿಡೋದಿಲ್ಲ. ಏನಾಗ್ತಿದೆ? ಅಯ್ಯೋ, ಯಾರಾದ್ರೂ ನನ್ನನ್ನ ಕೆಳಗಡೆ ಇಳಿಸ್ರಿ. ರೇತು ಮೇಡಮ್ಗೆ ದೆವ್ವ ಬಂದಿದೆ ಅಂತ ಅನ್ಸತ್ತೆ. ಯಾರಾದ್ರೂ ಕಾಪಾಡ್ರಪ್ಪ. ಏನ್ ಮಾತಾಡ್ತಿದ್ದೀರಾ? ಭೂತ ಎಲ್ಲಿರುತ್ತೆ? ಎಲ್ಲಿದೆ ಭೂತ? ತೋರಿಸಿ. ನೋಡು, ಹಿಂದೆ ನೋಡು, ಭೂತ. ಅಯ್ಯೋ, ನಿನಗ್ ಬರ್ಬೇಡ ಅಂದಿದ್ದೆ ತಾನೆ? ಬರ್ಬೇಡ ಅಂತ ಹೇಳಿರ್ಲಿಲ್ಲ ನೀವು? ಹೇಳಿರ್ಲಿಲ್ಲ? ಹೇಳಿರ್ಲಿಲ್ವಾ? ಇಲ್ಲ. ಎಲ್ಲಿ ಭೂತ? ಎಲ್ಲಿ? ಶಿವ, ಇಲ್ಲಿತ್ತು, ಅಲ್ಲಿತ್ತು. ಓಹೋ ರೇವಾ, ಕರೆಕ್ಟಾಗಿ ಹೇಳು ನೀನು, ಎಲ್ಲಿದೆ? ಅದು ಏಲಿಯನ್. ಅಲ್ಲ ಅಲ್ಲ ಅಲ್ಲ, ಅದು ಭೂತ. ಸುಮ್ನಿರಿ ನೀವು. ಎಲ್ಲಿ ಹೋದ್ಲು ಅವಳು? ಹಾ, ಹೇಳಿ. ಅಲ್ಲಿ ಕಾರಿಡಾರ್ ಹತ್ರ ಹೋಗಿದೆ. ಮ್ಯಾಮ್, 1 ನಿಮಿಷ. ನೋಡಿ ಆ ಮಗುಗೇನ್ ಬೇಕು ಅಂತ. ಹೇ ಮಗು, ನಿನಗೇನ್ ಬೇಕು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಶಿವಂಗ್ ಓಡಿಸ್ಬಿಟ್ರು. ಓಡಿ ಬೇಗ. ನಿಂತ್ಕೊಳ್ಳಿ ನೀವೆಲ್ಲ.
ಅವ್ರು ಬಂದಿದ್ ಇದ್ರೊಳಗಡೆನೆ. ಏನಾಯ್ತು ಶಿವ? ಅವರು ಒಳಗ್ ಬಂದ್ರು, ಆದ್ರೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಬನ್ನಿ, ಹೊರಟೋದ್ರು ಮಕ್ಕಳು, ಬೇಗ ನಡೀರಿ. ಏನು? ನಾನ್ ಹೇಗೆ ಭೂತ ಆಗಕ್ ಸಾಧ್ಯ? ಭೂತಾನೆ, ಇವಳು ಕೂದ್ಲು ಹಾರುತ್ತೆ, ಮಕ್ಕಳು ನೋಡಿದ್ದಾರೆ, ಕೇಳಿ. ಆದ್ರೆ ನನ್ ಕೂದ್ಲು ಹೇಗ್ ಹಾರೋಕ್ ಸಾಧ್ಯ? ಸರಿ ಸರಿ, CCTV ಕ್ಯಾಮ್ರಾದು ಫುಟೇಜ್ ಏನಾದ್ರೂ ನೋಡಿ ಗೊತ್ತಾಗತ್ತೆ. ಇದನ್ನ ನೋಡಿ. ಭೂತ! ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಲಡ್ಡು ಸಿಂಗ್ ಸರ್, ಎದ್ದೇಳಿ. ಇದು CCTV ಕ್ಯಾಮ್ರಾದು. ಅವರು ನಿಜವಾದ ಭೂತ ಅಲ್ಲ. ರೀತು ಮೇಡಮ್, ಇದು ನೀವು ತಾನೇ? ನಾನೇ ಅನ್ನಿಸ್ತಿದ್ದೀನಿ, ಆದ್ರೆ ನಾನು ಭೂತ ಆಗೋಕೆ ಹೇಗ್ ಸಾಧ್ಯ? ಅಯ್ಯೋ, ನಿಮ್ ಮೇಲೆ ಭೂತ ಬರ್ತಾ ಇದೆ ಅಂತ ಅನ್ಸತ್ತೆ, ಎಲ್ಲಾರು ನೋಡಿದ್ದಾರೆ. ನಾನ್ ಇನ್ಮೇಲೆ ಇಲ್ಲಿ ಓದ್ಸೋದಿಲ್ಲ, ನಾನು ಹೊರಟೆ. ನೀವು ಮಕ್ಕಳ ತರ ಹೆದರ್ಕೊಳ್ಬೇಡಿ. ಈ ತರ ಹೆದರ್ಕೊಂಡ್ರೆ ಸ್ಕೂಲ್ನ ಹೇಗ್ ನಡ್ಸೋದು? ಸಕ್ಸೇನಾ, ನೀನು ಸ್ಕೂಲಿಗೆ ಬರ್ಬೇಡ ಅಂತ ಹೇಳಿದ್ದೆ ತಾನೇ? ಬೇಡ ಅಂತ ಹೇಳಿರ್ಲಿಲ್ಲ, ಬೇಡ ಅಂತ ಹೇಳಿರ್ಲಿಲ್ವಲ್ಲ. ನೀನ್ ನನ್ ಮಾತನ್ನ ಕೇಳೋದಿಲ್ವಾ? ನೋಡೋಣ ಹೇಗ್ ಕೇಳೋದಿಲ್ಲ ಅಂತ. ಈಗ್ಲೇ ತೋರಿಸ್ತೀನಿ. ಬರ್ಬೇಡ ಅಂತ ಹೇಳಿದ್ದೆ ತಾನೇ, ಮತ್ತೆ ಯಾಕೆ ಬಂದೆ? ಬರ್ಬೇಡ ಅಂದಿದ್ದೆ ತಾನೇ, ಮತ್ತೆ ಯಾಕೆ ಬಂದೆ? ಲಡ್ಡು ಸಿಂಗ್ ಅವರೇ, ಎದ್ದೇಳಿ. ಶಿವ, ಬೇಗ ಬಾ, ಭೂತ ಮತ್ತೆ ಬಂದಿದೆ. ಈಗಲೇ ಬಂದೆ ರೇವಾ, ಡೋಂಟ್ ವರಿ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಈ ಸ್ಕೂಲ್ಗೆ ಮತ್ತೆ ಇನ್ಯಾವತ್ತೂ ಬರೋದಿಲ್ಲ. ಲಡ್ಡು ಸಿಂಗ್ ಸರ್ ಎಲ್ಲಿ? ಶಿವ, ಬಂದ್ಬಿಟ್ಯಾ? ಎಲ್ಲಿದ್ದಾಳೆ ಭೂತಿಣಿ? ನಾನು ಅವಳನ್ನು ಬಿಡೋದಿಲ್ಲ. ಎಲ್ಲಿದ್ದಾಳೆ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ಳತನ ಮಾಡ್ತಾ ಇದ್ರು ನನ್ನ ಹೆಸರು ಹೇಳಿದ್ರೇನೆ ಓಡ್ ಹೋಗ್ತಾರೆ. ಈ ಭೂತಕ್ಕೆ ಯಾಕೆ ಹೆದರ್ಕೋಬೇಕು? ಎಲ್ಲಿದೆ ಭೂತ? ಅಲ್ಲಿ ನೋಡಿ, ನಿಮ್ ಹಿಂದೆ. ನನ್ನ ಹಿಂದೆನಾ? ಭೂತಗಳೆಲ್ಲ ಇರೋದಿಲ್ಲ, ಇದು ನಮ್ಮೆಲ್ರಿಗೂ ಗೊತ್ತಿದೆ. ಇರೋದಿಲ್ಲ. ಆ ಮಾತನ್ನ ನಾವ್ ಯಾವತ್ತೂ ಮರಿಬಾರ್ದು. ಭೂತ ಅಂದ ತಕ್ಷಣ ನೆನ್ಪಾಯ್ತು, ನಮ್ಮೂರಲ್ಲಿ 2 ಬಾವಿ ಇತ್ತು. ಊರಿನ ಯಜಮಾನ್ರು ಒಂದ್ ಬಾವಿ ಅವ್ರು ಮಾತ್ರ ಯೂಸ್ ಮಾಡ್ಬೇಕಂದಿದ್ರು. ಅದಕ್ಕೆ ಅವರು ಬಾವಿಯಲ್ಲಿ ಭೂತ ಇದೆ ಅಂತ ಊರ್ನವ್ರನ್ನೆಲ್ಲ ಹೆದರ್ಸಿದ್ರು. ಜನರು ಆ ಬಾವಿ ಹತ್ರ ಹೋಗೋದ್ ನಿಲ್ಸಿದ್ರು. ಈಗ ಬರೀ ಯಜಮಾನ್ರಷ್ಟೇ ಆ ಬಾವಿ ನೀರ್ನ ಯೂಸ್ ಮಾಡ್ತಿದ್ರು. ಹೇ ಆದಿ, ನೀನ್ ಅದ್ಭುತ ಕಣೋ. ನೀನ್ ಇದನ್ನ ಸಾಲ್ವ್ ಮಾಡ್ಬಿಟ್ಟೆ. ನಾನೇನ್ ಮಾಡ್ದೆ? ನಾನೇನು ಮಾಡಿಲ್ಲ. ರೇವಾ ಹೇಳ್ತಿರೋದ್ ಏನಂದ್ರೆ, ಅವರು ಹೇಗೆ ಜನಗಳನ್ನ ಹೆದರ್ಸ್ತಿದ್ರು, ಇಲ್ಲೂ ಕೂಡ ಯಾರೋ ಹಾಗೆ ಹೆದರ್ಸ್ತಾ ಇದ್ದಾರೆ. ನಾವು ಏನ್ ತಿಳ್ಕೋಬೇಕು ಅಂದ್ರೆ, ಅವರು ಏನಕ್ಕೆ ಹೆದರ್ಸ್ತಾ ಇದ್ದಾರೆ ಅಂತ. ಯು ಆರ್ ಜೀನಿಯಸ್ ಆದಿ. ನಾನ್ ಹುಟ್ದಾಗಿಂದಾನು ಜೀನಿಯಸ್ಸೇ, ಆದ್ರೆ ಯಾವತ್ತೂ ತೋರ್ಸ್ಕೊಂಡಿಲ್ಲ ಅಷ್ಟೇ. ನಾವು ರೀತು ಮ್ಯಾಮ್ ನ ಫಾಲೋ ಮಾಡ್ಬೇಕಾಗುತ್ತೆ. ನಮ್ಗೆ ಅವಾಗ ಯಾವ್ದಾದ್ರು ಕ್ಲೂ ಸಿಗುತ್ತೆ. ಅಲ್ಲಿ ಅಷ್ಟೊಂದು ಗಲಾಟೆಗೆ ಹೊಡೆದಾಟ, ಇಲ್ಲಿ ಒಟ್ಟಿಗೆ ಹೋಗ್ತಿದಾರಲ್ಲ.
ಜಾಗ ಯಾವುದು? ಇದು ಆ ಹೊಸ ಲಿಟಲ್ ಫ್ಲವರ್ ಇಂಟರ್ನ್ಯಾಷನಲ್ ಸ್ಕೂಲ್ ನ ಟ್ರಸ್ಟಿಯ ಮನೆ. ಇವರು ಇಲ್ಲಿನಕ್ ಬಂದಿದ್ದಾರೆ. ಬನ್ನಿ ಹೋಗ್ ನೋಡೋಣ. ನೀವು ನಡೀರಿ, ನಾನು ಆ ಪೈಪ್ ಹೊತ್ಕೊಂಡು ಮೇಲೆ ಬರ್ತೀನಿ. ನಾನು ಕೂಡ ಪೈಪ್ ಹತ್ ಬರ್ತೀನಿ. ಅವರು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಾರೆ. ಸರಿ 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 ಹತ್ತಾ ಇದ್ದೀನಿ. ಇಷ್ಟು ಮೇಲ್ಗಡೆ ಹತ್ತಿ ಕೆಳಗಡೆ ಬಿದ್ಬಿಟ್ರೆ ಅಯ್ಯೋ ದೇವ್ರೇ. ಕೆಳಗಡೆ ಕೆಳಗಡೆ ನೋಡ್ಬೇಡ ಲೊಟ್ಟು ಸಿಂಗ್. ಹೀಗೆ ಪೈಪ್ ಹಿಡ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗು. ಅಯ್ಯಯ್ಯ ಲಿಫ್ಟ್ ಅಲ್ಲಿ ಹೋಗಿದ್ರೇನೆ ಚೆನ್ನಾಗಿರ್ತಿತ್ತು. ಈ ಪೈಪ್ ಹತ್ಕೊಂಡು ಹೋಗೋ ಕೆಲ್ಸ ಯಾಕೆ ಬೇಕಿತ್ತು? ಅಯ್ಯೋ ಶಿವ ಬೇರೆ ಮುಂದೆ ಹೋಗಾಯ್ತು. ಅಯ್ಯೋ ಪೈಪ್ ಬೀಳ್ತಾ ಇದೆ, ಕಾಪಾಡಿ. ನಿಮ್ಗೇನಾದ್ರೂ ಕೇಳಿಸ್ತಿದ್ಯಾ? ಹಾ, ನನ್ಗೂ ಕೇಳಿಸ್ತಾ ಇದೆ. ಏನು? ನೀವು ಏನ್ ಹೇಳ್ತಾ ಇದ್ದೀರೋ ಅದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಅದನ್ನ ನಾನ್ ಕೇಳ್ತಿರೋದು. ಏನಾದ್ರೂ ಕೇಳಿಸ್ತಿದ್ಯಾ ಅಂತ. ಅವರು ಏನ್ ಮಾತಾಡ್ತಿದ್ದಾರೆ? ಹೌದು ಹೌದು ರೇವಾ, ಅವ್ರ ಮಾತ್ ಕೇಳಿದ್ರೆ ತಾನೇ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗತ್ತೆ. ನೀನ್ ಮಾತಾಡ್ತಾ ಇದೀಯಾ? ಕೇಳಿಸ್ತಾ ಇದೆ. ನೀನ್ ಎಲ್ಲಿದೀಯಾ? ನಿಮ್ ಪಕ್ಕದಲ್ಲೇ ಇದೀನಿ. ನೀವಿಲ್ಲೇನ್ ಮಾಡ್ತಿದ್ದೀರಾ? ಮೇಲೋಗಿ. ಶಿವ, ಏನ್ ನೋಡ್ದೆ? ನಡೀರಿ ತಿಳಿಸ್ತೀನಿ. ಹೌದು ಹೌದು, ಭೂತ ಇದೆ. ನಮ್ ಮಕ್ಳು ಇಲ್ಲಿ ಓದೋದಿಲ್ಲ. ನಾವ್ ಹೋಗ್ತೀವಿ ಬೇರೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಸೋದಕ್ಕೆ. ನಮ್ ಮಕ್ಳ ಲಿವಿಂಗ್ ಸರ್ಟಿಫಿಕೇಟ್ ಕೊಡಿ ನೀವು. ಇರಿ ಸ್ಕೂಲಲ್ಲಿ ಭೂತಗೀತ ಏನು ಇಲ್ಲ. ನನ್ನನ್ನ ನಂಬಿ, ನಾನು ಇದನ್ನೆಲ್ಲವನ್ನು ಸಾಲ್ವ್ ಮಾಡ್ತೀನಿ. ಹೊರಟೋಗಿ. ಈ ಸ್ಕೂಲಲ್ಲಿ ಭೂತ ಇಲ್ಲ. ಹೊರಟೋಗಿ. ಮಗು, ನಿಮ್ ಸಮಸ್ಯೆ ಏನೋ? ಬೇರೆಯವ್ರ ಕೆಲ್ಸದಲ್ಲಿ ತಲೆ ಹಾಕೋದು ಸರಿಯಲ್ಲ. ಇವತ್ ನಾನ್ ನಿನ್ನ ಸರಿ ಮಾಡ್ತೀನಿ. ನೀನ್ ಭೂತದ ವಿರುದ್ಧ ಹೋರಾಡಕ್ಕಾಗಲ್ಲ. ರಿತು ಮ್ಯಾಮ್, ನೀವೊಬ್ರು ಲೇಡಿ. ಪ್ಲೀಸ್ ನೀವು ಸೈಡಲ್ಲಿ ನಿಂತ್ಕೊಂಡ್ಬಿಡಿ. ನಿಮ್ಮ ಚೀಲಗಳನ್ನ ನಾನೀಗ ಬಿಡೋದಿಲ್ಲ. ಆಮೇಲೆ ಅದ್ರಲ್ಲಿ ನಿಮಗ್ ಕೂಡ ಏಟ್ ಬಿದ್ರೆ ಕಷ್ಟ ಆಗುತ್ತಲ್ವಾ? ಮನೆಗೆ ಹೊರಟು ಹೋಗು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹೆಲೋ
ಮಗು ಸುಮ್ಮನೆ ಹೊರಟೋಗೋ, ಇಲ್ಲ ಅಂದ್ರೆ ನಿನ್ನ ಈ ಗ್ಲೌಸ್ ಇಂದಾನೆ ನೀವು ಜನರನ್ನ ಪುಷ್ ಮಾಡೋದು ಅಲ್ವಾ? ಈ ಶಿವ ಎಲ್ಲನೂ ಬಯಲ್ ಮಾಡ್ಬಿಟ್ಟ. ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಅನ್ಸುತ್ತೆ. ನಿಲ್ಲಿ ನಿಲ್ಲಿ, ಯು ಆರ್ ಅಂಡರ್ ಅರೆಸ್ಟ್ ಮೇಡಮ್. ನೀನ್ ನನ್ನನ್ನ ಅಂಡರ್ ಅರೆಸ್ಟ್ ಮಾಡ್ತೀಯಾ? ಇಲ್ಲ 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 ಇಲ್ಲ, ಅಂಡರ್ ಅರೆಸ್ಟ್ ಇಲ್ಲ ಇಲ್ಲ. ಲಡ್ಡು ಸಿಂಗ್ ಅವರು ಎದ್ದೇಳಿ, ಇವ್ರ ಭೂತ ಅಲ್ಲ, ಎದ್ದೇಳಿ. ಸರಿ, ನಾನು ಮೇಲೆ ಶಿವನ ಹತ್ರ ಹೋಗ್ತೀನಿ. ನಾನು ಮೇಲ್ಗಡೆ ಇರೋ ಭೂತನ ನೋಡ್ಕೋತೀನಿ, ನೀವಿಲ್ಲಿ ನೋಡ್ಕೊಳ್ಳಿ. ರೀತು ಮ್ಯಾಮ್, ನೀವು ಸುಮ್ನೆ ಇದ್ಬಿಡಿ, ಅದ್ರಲ್ಲೇ ನಿಮಗ್ ಒಳ್ಳೇದು. ಯಾವ್ದಾದ್ರೂ ಭೂತ ಉಳ್ಕೊಂಡಿದ್ಯಾ? ಸಕ್ಸೇನಾ ಸರ್, ನೀವು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದೀರಾ. ಬಂದು ಇಲ್ಲಿ ನಿಂತ್ಕೊಂತೀರಾ ಇವ್ರ ಜೊತೆ? ನಾನಾ ಬಂದ? ಶಿವ, ನಿನಗೆ ಗೊತ್ತಾಯ್ತು ನಾನು ಇವ್ರ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಹೇಳು. ನಾನು ನಿಮ್ಮನ್ನ ಮತ್ತೆ ರಿತು ಮೇಡಮ್ನ ಫಾಲೋ ಮಾಡ್ದೆ, ಮತ್ತೆ ನಾನು ನೋಡ್ದೆ ನೀವಿಬ್ರು. ಚಟ್ಟ ಸರ್, ಭೂತದ ಪ್ಲಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಎಲ್ಲರೂ ಭೂತ ಇದೆ ಅಂತ ನಂಬಿಬಿಟ್ಟಿದ್ದಾರೆ. ಇನ್ಮೇಲೆ ಯಾರು ಕೂಡ ಸ್ಕೂಲ್ಗೆ ಹೋಗೋದಿಲ್ಲ. ಎಲ್ಲರೂ ಇನ್ಮೇಲೆ ನಿಮ್ಮ ಈ ಹೊಸ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಬರ್ತಾರೆ. ವೆರಿ ಗುಡ್ ವೆರಿ ಗುಡ್. ನಾನು ನಿಮ್ಮಿಬ್ರನ್ನು ಈ ಸ್ಕೂಲಲ್ಲಿ ಪಾರ್ಟ್ನರ್ ಆಗಿ ಮಾಡ್ಕೋತೀನಿ. ಲಡ್ಡು ಸಿಂಗ್ ಸರ್, ಅರೆಸ್ಟ್ ದೆಮ್ ಅಂಡ್ ಮಿಸ್ಟರ್ ಚಡ್ಡಾ ಆಫ್ ಇಂಟರ್ನ್ಯಾಷನಲ್ ಸ್ಕೂಲ್. ಈಗಲೇ ಅರೆಸ್ಟ್ ಮಾಡ್ತೀನಿ ಶಿವ. ನಿಮ್ಮೆಲ್ಲ ಸಹಾಯಕ್ಕೂ ಧನ್ಯವಾದ. ATM ಮಷೀನ್ ಎಲ್ಲೂ ಹೋಗೋದಿಲ್ಲ. ಇದರಲ್ಲಿ 1 ಕೋಟಿ ರೂಪಾಯಿ ಇದೆ. ಇದು ನಮಗ್ ಬೇಕು. ನಮ್ಮ ವ್ಯಾನ್ ಒಳಗಡೆ ಲೋಡ್ ಮಾಡಿ, ಬೇಗ ಮಾಡಿ. ಶಿವ, ಸ್ಕೂಲಿಗೆ ಯಾವ ATM ಮಷಿನ್ ಬರ್ಬೇಕಾಗಿತ್ತು ಅದನ್ನ ಕಳ್ಳ ಕತ್ಕೊಂಡು ಹೋಗ್ಬಿಟ್ಟಿದಾನೆ. ಸೌತ್ ಝೋನ್ ಕಡೆ ಹೋಗ್ತಿದ್ದಾನೆ. ಮಗು, ಆಕ್ಸಿಡೆಂಟ್ ಮಾಡೋ ಆಸೆ ಇದ್ರೆ ಬೇರೆ ಎಲ್ಲಾದ್ರೂ ಹೋಗು. ನನಗೆ ತುಂಬಾನೇ ಕೆಲಸ ಇದೆ, ಹೋಗು ಬೇಗ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಮಗು, ಅಂಕಲ್, ಅದು ಶಿವನ್ ಸೈಕಲ್. ಹಾಗೆಲ್ಲ ಅಷ್ಟು ಈಸಿಯಾಗಿ ಮುರಿದು ಹೋಗಲ್ಲ. ಹ್ಯಾಂಡ್ಸ್ ಅಪ್.
ಓಡೋಗಕ್ಕಾಗಲ್ಲ, ಲೂಟಿ ಮಾಡೋದಕ್ಕಿಂತ ಮೊದ್ಲೇ ಬಂದಿದೀವಿ. ಇದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ನ ಏರಿಯಾ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಜಯರಾಮ, ಇವರೆಲ್ಲರನ್ನು ಕರ್ಕೊಂಡು ಹೋಗು. ನಡೀರೋ ಬೇಗ. ಶಿವ, ನಿನ್ ಕೆಲ್ಸ ನೋಡಿ ತುಂಬಾ ಖುಷಿ ಆಯ್ತು. ನೀನು ನಮ್ಮ ಸ್ಟೂಡೆಂಟ್ ಕೂಡ. ಶಿವ, ನೀನು ಬ್ಯಾಂಕ್ ನ ದುಡ್ಡು ಮತ್ತೆ ನನ್ನ ಕೆಲಸ ಎರಡನ್ನೂ ಉಳಿಸ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಶಿವ. ಇಟ್ಸ್ ಓಕೆ ಸರ್, ಇದು ನನ್ನ ಕರ್ತವ್ಯ ಅಷ್ಟೇ. ಶಿವ ನಿಮ್ ಮಾತನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಅವನು ಸ್ಕೂಲ್ಗೆ ಹೋಗಿ ಓದನ್ನ ಮುಂದುವರಿಸಬೇಕು. ಸ್ಟೂಡೆಂಟ್ಸ್, ಇವತ್ತು ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ಎಟಿಎಂ ಮಿಷಿನ್ ನ ಹೇಗೆ ಆಪರೇಟ್ ಮಾಡುವುದಂತ ಕಲ್ಸ್ಕೊಡ್ತಾರೆ. ಮತ್ತೆ ಇದನ್ನ ಹೇಳಿ ಎಷ್ಟು ಜನರಿಗೆ ಎಟಿಎಂ ಇಂದ ಹಣ ತೆಗೆಯೋದಕ್ಕೆ ಬರುತ್ತೆ? ವೆರಿ ಗುಡ್. ಸರಿ, ಹಾಗಾದ್ರೆ ಯಾರಿಗ್ ಬರಲ್ವೋ ಅವ್ರಿಗೆ ನಾವು ಹೇಗೆ ತೆಗಿಯೋದು ಅಂತ ಹೇಳ್ಕೊಡ್ತೇವೆ. ಮತ್ತೆ ಎಟಿಎಂ ನಿಂದ ದುಡ್ಡು ತೆಗಿಬೇಕಾದ್ರೆ ಯಾವ ಯಾವ ವಿಷಯಗಳನ್ನ ಗಮನದಲ್ಲಿ ಇಡಬೇಕು ಅಂತ ಕೂಡ ಹೇಳ್ತೀನಿ ನಾನು. ಈಗ ನಾನು ಜ್ಯೂಸ್ ಕುಡಿಸ್ತೀನಿ. ಅದು ಒಳಗಡೆ ಕೂತಿರೋರ್ಗೆ. ಯಾವಾಗ್ಲೂ ಪಾಪ 24 ಗಂಟೆ ದುಡ್ಡು ಕೊಡ್ತಾ ಇರ್ತಾರೆ ಒಳಗಡೆ ಕೂತ್ಕೊಂಡು. ಅಣ್ಣವ್ರೆ, ಬಾಗಿಲು ತೆಗಿತೀರಾ ನೀವು? ತಗೊಳ್ಳಿ, ನಿಮ್ಗೋಸ್ಕರ ತಂಡ ಜ್ಯೂಸ್ ತಂದಿದ್ದೀನಿ. ಅಯ್ಯೋ ನಾತು, ಒಳಗಡೆ ಯಾರು ಇಲ್ಲ, ಎಲ್ಲ ಕೆಲಸ ಮೆಷಿನೇ ಮಾಡುತ್ತೆ. ಸರಿ ಸ್ಟೂಡೆಂಟ್ಸ್, ಇವತ್ತು ಟೈಮ್ ಆಗಿದೆ. ಎಟಿಎಂ ಮಿಷನ್ ಬಗ್ಗೆ ನಾಳೆ ಬೆಳಿಗ್ಗೆ ತಿಳ್ಕೊಳ್ಳೋಣ. ಬೆಳಿಗ್ಗೆ ಏನ್ ಮೀಟಿಂಗ್ ನಡೀತಿದೆ? ಅಯ್ಯೋ, ಇದೇನಪ್ಪ ಆಯ್ತು, ನನ್ನ ಕೆಲಸ ಹೋಗ್ಬಿಡುತ್ತಲ್ಲ. ಸ್ಕೂಲ್ ನಲ್ಲಿ ಅವೇರ್ನೆಸ್ ಮಾಡೋಣ ಅಂತ ನಾನು ಸ್ಕೂಲ್ಗೆ ಎಟಿಎಂ ನ ಹಾಕಿಸ್ದೆ. ಆದ್ರೆ ಇಲ್ಲಿ ಲೂಟಿ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇದ್ರಲ್ಲಿ 50 ಲಕ್ಷ ರೂಪಾಯಿ ಇತ್ತು. ಬೇಗ ಎನ್ಕ್ವೈರಿ ಮಾಡಿ 50 ಲಕ್ಷ ರೂಪಾಯಿ ಯಾರೀಗ ರಿಕವರಿ ಮಾಡ್ಕೊಡ್ತಾರೆ. ನೀವು ಈ ರೀತಿ ಅಳಬೇಡಿ, ನಾನ್ ನಿಮ್ ಜೊತೆಗಿದ್ದೀನಿ. ಅಳಬೇಡಿ, ನಾನ್ ನಿಮ್ ಜೊತೆಗಿದ್ದು ಎಲ್ಲವನ್ನು ಸರಿ ಮಾಡ್ಕೊಡ್ತೀನಿ. ಸರಿನಾ? ನಾನ ಕಳ್ಳನ್ನ ಹಿಡಿದು ಹಾಕ್ತೀನಿ. ಏನ್ ಶಿವ, ಕಳ್ಳನ್ನ ಹಿಡಿತೀವಲ್ವಾ? ಶಿವ, ನಮ್ಮ ಸ್ಕೂಲ್ನ ಮರ್ಯಾದೆ ನಿನ್ ಕೈಯಲ್ಲಿದೆ. ಆ ಕಳ್ಳನ್ನ ಕಂಡುಹಿಡಿಯಕ್ಕೆ ಸಹಾಯ ಮಾಡು ಪ್ಲೀಸ್. ಸರ್, ಡೋಂಟ್ ವರಿ. ಲಡ್ಡು ಸಿಂಗ್ ಸರ್. ಮ್ಯಾನೇಜರ್ ಸರ್, ನೀವ್ ಅಳೋದನ್ನ ಮುಂದುವರಿಸ್ತಾನೆ ಇರಿ. ನಾನು ಹೈ ಲೆವೆಲ್ ಸೆಕ್ಯೂರಿಟಿಯ ಮೀಟಿಂಗ್ ನ ಅರೇಂಜ್ ಮಾಡ್ತೀನಿ. ಓಕೆ? ನನ್ಗನ್ಸುತ್ತೆ ಈ ಕಳ್ತನನ ಯಾರಾದ್ರೂ ಏಲಿಯನ್ ಮಾಡಿರ್ಬೋದು. ಯುಡಿ, ನೀನು ಅದ್ಭುತ. ಸಂದರ್ಭ ಯಾವುದೇ ಇರ್ಲಿ ಅದ್ರಲ್ಲಿ ಚೆನ್ನಾಗಿ ಏಲಿಯನ್ ಫಿಟ್ ಮಾಡ್ತೀಯಾ? ಲಡ್ಡು ಸಿಂಗ್ ಸರ್, ನಂಗೆ ಸ್ಮಾರ್ಟಿ ಮೇಲೆ ಅನುಮಾನ. ನೆನ್ನೆ ಸಂಜೆ ಅವರು ಆ ಎಟಿಎಂ ಹತ್ರ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರು. ಹಾಗಾದ್ರೆ ವಿಷಯ ಇದು ರೇವಾ. ಅವನ್ ಎಂತ ಸ್ಮಾರ್ಟಿ ಆದ್ರೂ ಈ ಲಡ್ಡು ಸಿಂಗ್ ಇದ್ರು ಏನು ನಡೆಯಲ್ಲ. ಫ್ರೆಂಡ್ಸ್, ನಾವು ಸ್ಮಾರ್ಟಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಶಿವ, ಅಲ್ಲಿದೆ ಸ್ಮಾರ್ಟಿ ಕಾರ್. ಸ್ಮಾರ್ಟಿ, ಕಾರ್ ನಿಲ್ಸು. ನಾನ್ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಗೋವೆ. ಸ್ಮಾರ್ಟಿ ಯಾರ ಮಾತು ಕೇಳೋದಿಲ್ಲ. ಡ್ರೈವರ್, ಬೇಗ ಓಡಿಸು ಕಾರ್ನ.
ಮಗು, ನಮ್ಮ ಬಾಬಾಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಹೋಗಿಲ್ಲಿಂದ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಬಿಡ್ಬೇಡಿ ಆ ಶಿವನ್ನ, ತುಂಬಾ ಹೀರೋ ಫೀಲ್ ಅಲ್ಲಿ ಓಡಾಡುತ್ತಾನೆ. ಈಗ ನೆನ್ನೆ ರಾತ್ರಿ ನೀನು ಎಲ್ಲಿದ್ದೆ ಅಂತ ನನಗೆ ಹೇಳು. ನಾನ್ ನೆನ್ನೆ ರಾತ್ರಿ ಮನೇಲೇ ಇದ್ದೆ. ಮತ್ತೆ ಇದ್ರ ಬಗ್ಗೆ ಎಲ್ಲ ನಿನ್ಗೆ ಯಾಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಸ್ಮಾರ್ಟಿ, ಸುಳ್ಳು ಹೇಳ್ಬೇಡ. ನಾನು ನಿಮ್ಮಮ್ಮಂಗೆ ಕಾಲ್ ಮಾಡಿದ್ದೆ, ಮತ್ತೆ ನಿಮ್ಮಮ್ಮ ಹೇಳಿದ್ರು ನೀನು ನೆನ್ನೆ ರಾತ್ರಿ ಯಾರೋ ಒಬ್ಬ ಫ್ರೆಂಡ್ ನ ಬರ್ಡೇ ಪಾರ್ಟಿಗೆ ಹೋಗಿದ್ದೆ ಅಂತ. ಅಷ್ಟು ಗೊತ್ತಿದ್ಮೇಲೆ ನನ್ನನ್ನು ಯಾಕೆ ಕೇಳ್ತಾ ಇದ್ಯಾ ನೀನು? ಹೋಗೋಕ್ ಬಿಡು ನನ್ನ. ಹೋಗೋಕ್ ಮುಂಚೆ ನನಗೆ ಹೇಳು, ATM ಮಷೀನ್ ಅಲ್ಲಿದ್ದ ದುಡ್ಡು ಎಲ್ಲಿದೆ ಇವಾಗ ಅಂತ. ಇದೇನ್ ಹೇಳ್ತಿದ್ಯಾ ನೀನು? ನಾನೇನು ದುಡ್ಡನ್ನ ಕದಿಬೇಕು? ಶಿವ, ಸ್ಮಾರ್ಟಿ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ನಿನ್ ಸ್ಮಾರ್ಟ್ನೆಸ್ ನ ಮನೇಲಿ ಇಟ್ಕೋ. ಮೊದ್ಲು ಡ್ರೈವರ್ಗೆ ಡಿಕ್ಕಿನ ಓಪನ್ ಮಾಡೋದಕ್ಕೆ ಹೇಳು. ನಡಿ. ಅಣ್ಣ, ಅಯ್ಯ, ನಾನು ಹೇಳಿದ್ದು ಮೊದ್ಲು ಕಾರ್ ಡಿಕ್ಕಿನ ಓಪನ್ ಮಾಡಿ ಚೆಕ್ ಮಾಡ್ಕೊಂಡು ನೀವು ಮನೆಗೆ ಹೋಗಿ ಅಂತ ಅಲ್ವಾ ಶಿವ? ಇದು ATM ನಲ್ಲಿದ್ದ ದುಡ್ಡುಗಳು. ಇದರ ನಂಬರ್ಗಳು ನನಗೆ ನೆನಪಿದಾವೆ, ಆದ್ರೆ ಇದು ಸ್ವಲ್ಪ ದುಡ್ಡು ಮಾತ್ರ ಇದೆ. ಲಡ್ಡು ಸಿಂಗ್ ಅವರೇ, ಉಳಿದ ದುಡ್ಡಲ್ಲಿ? ಇದಾ ನೀನು ಸ್ಕೂಲಲ್ಲಿ ಓದೋದಕ್ ಬರ್ತೀಯಾ ಅಥವಾ ಈ ಕೆಲಸ ಮಾಡೋದಕ್ ಬರ್ತೀಯಾ? ಬೇಗ ಹೇಳು, ಉಳಿದ ದುಡ್ಡೆಲ್ಲ ಎಲ್ಲಿದೆ? ಬೇಗ ಹೇಳು. ಪ್ರಿನ್ಸಿಪಲ್ ಸರ್, ಲಡ್ಡು ಸಿಂಗ್ ಸರ್, ಈ ಹಣ ನನ್ನ ಕಾರಲ್ಲಿ ಹೇಗ್ ಬಂತು ಅಂತ ನನಗ್ ಗೊತ್ತಿಲ್ಲ. ನಿಜವಾಗ್ಲು ನಾನ್ ಯಾವ ಕಳ್ತನೂ ಮಾಡಿಲ್ಲ. ನನ್ ಕಾರ್ ಯಾವಾಗ್ಲೂ ಸ್ಕೂಲ್ ಹೊರಗಡೆ ಪಾರ್ಕ್ ಆಗಿರುತ್ತೆ. ಯಾರೋ ನನ್ನ ಸಿಕ್ಕಾಕ್ಸೋದಿಕ್ಕೆ ಹೀಗ್ ಮಾಡಿದ್ದಾರೆ. ಹಾಗಾದ್ರೆ ನಿನಗೆ ಏನು ಗೊತ್ತಿಲ್ಲ ಅಲ್ವಾ? ನನ್ ಜೊತೆ ನೀನು ಸ್ಟೇಷನ್ಗೆ ಬಾ. ನಿನಗೆ ಬಾಯ್ ಬಿಡ್ಸೋ ಹಾಗೆ ಬಾಯ್ ಬಿಡಿಸಿದ್ರೆ ನಿಮ್ಮ ಅಪ್ಪ ಅಮ್ಮ ಸ್ಟೇಷನ್ ವರ್ಗೂ ಓಡ್ ಬರ್ತಾರೆ. ನಡಿ ನಡಿ. ಶಿವ, ನನ್ ಪ್ರಕಾರ ನಾವು ಪಿಯೋನ್ ನಟ್ಟುನು ಚೆಕ್ ಮಾಡ್ಬೇಕು. ಅವನು ಸಹ ATM ಹತ್ರ ತಿರುಗ್ತಾ ಇದ್ದ. ಬಹುಶಃ ಇಬ್ರು ಒಟ್ಟಿಗೆ ಮಾಡಿರ್ಬೇಕಿದನ. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ? ಇನ್ಸ್ಪೆಕ್ಟರ್ ಸರ್, ಏನಾದ್ರೂ ಮಾಡಿ ನನ್ ಕೆಲ್ಸ ಹೋಗ್ಬಿಡುತ್ತೆ. ಶಿವ, ನಡಿ, ಆ P1 ಹಿಡ್ಕೊಳ್ಳೋಣ. ಶಿವ, ಪ್ಯೂನಲ್ಲಿ ಓಡೋಗ್ತಿದ್ದಾನೆ. ಲಡ್ಡು ಕಾಕ, ನಿಂತ್ಕೊಳ್ಳಿ ಪ್ಲೀಸ್, ನಿಂತ್ಕೊಳ್ಳಿ. ಈ ಕಳ್ಳನ್ನ ಹಿಡ್ದಾಯ್ತು. ಥ್ಯಾಂಕ್ ಯು ಶಿವ. ಮತ್ತೆ ನೀನು ವಿದ್ಯಾ ಮಂದಿರದಲ್ಲಿ ಕೆಲಸ ಮಾಡ್ತಾ ಇದೀಯಾ, ಮತ್ತೆ ಇಲ್ಲಿ ಕಳ್ತನ ಮಾಡ್ತಾ ಇದೀಯಾ? ಮರ್ಯಾದೆ ಇಲ್ವಾ ನಿನ್ಗೆ? ಇಲ್ಲ ಇಲ್ಲ, ನಾನು ಕಳ್ತನ ಮಾಡಿಲ್ಲ ಇನ್ಸ್ಪೆಕ್ಟರ್ ಸರ್. ಶಿವ, ನಾನು ನಿಜ ಹೇಳ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಸರ್, ಇವನ ಹತ್ರನೂ ಪೂರ್ತಿ ಹಣ ಇಲ್ಲ. ಉಳಿದ ದುಡ್ಡು ಎಲ್ಲಿದೆ ಅಂತ ಕೇಳಿ. ನನ್ನ ಕೆಲಸನ ಯಾರು ಉಳಿಸ್ತಾರೆ?
ಇನ್ಸ್ಪೆಕ್ಟರ್ ಸರ್, ನಿಜವಾಗ್ಲೂ ನನ್ನ ಮಾತು ಕೇಳಿ. ನಮ್ಗೆ ರಜಾ ಇದ್ದಿದ್ರಿಂದ ನಾನು ಮನೆಗೆ ಹೋಗ್ತಾ ಇದ್ದೆ. ಅವಾಗ ಎಲ್ಲ ಸ್ಕೂಲ್ ಬಾಗ್ಲು ಹಾಕ್ಬೇಕಾದ್ರೆ ನನಗೆ ಒಂದು ರೂಮ್ ನಲ್ಲಿ ಈ ಬ್ಯಾಗ್ ಸಿಕ್ತು. ಅದನ್ನ ತಗೊಂಡೆ ಅಷ್ಟೇ. ಇದು ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ. ಅದನ್ನ ನಂಬಿ ನಿಮ್ಮ ನೋಡಿ ನನಗೆ ಹೆದರಿಕೆ ಆಗೋಯ್ತು. ಅದಕ್ಕೆ ನಾನು ಓಡೋದಕ್ಕೆ ಶುರು ಮಾಡಿದೆ ಅಷ್ಟೇ. ನೀವೆಲ್ಲ ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ? ನಾನು ಕೂಡ ಏನು ಮಾಡಿಲ್ಲ. ನೀವಿಬ್ರು ನನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು. ಆದ್ರೆ ಉಳಿದ ಹಣನ ನೀವು ಕೊಡ್ಲಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ನಾನ್ ಕಳ್ಳ ಅಲ್ಲ. ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡಿ. ಶಿವ, ಈ ಕಳ್ತನ ಯಾಕೋ ತುಂಬಾ ವಿಚಿತ್ರವಾಗಿದೆ. ಸ್ಮಾರ್ಟಿ ಮತ್ತೆ ಪಿಯೋನ್ ಇಬ್ರು ಒಂದನ್ನೇ ಹೇಳ್ತಿದ್ದಾರೆ, ಅವರಿಬ್ರು ಕಳ್ರಲ್ಲ ಅಂತ. ಅಂದ್ಮೇಲೆ ನಿಜವಾದ ಕಳ್ಳ ಯಾರು? ನಿಮಗ್ ಗೊತ್ತಾ, ನಮ್ಮೂರಲ್ಲಿ ಒಂದ್ಸಲ ಇದೇ ತರ ಒಂದ್ ಬ್ಯಾಂಕ್ ಅಲ್ಲಿ ಕಳ್ತನ ಆಗಿತ್ತು. ನಮ್ಮೂರಿನ ಯಜಮಾನ್ರೆ ಆ ಚಿಕ್ಕ ಬ್ಯಾಂಕ್ ನ ಅಧ್ಯಕ್ಷರು. ಕಳ್ತನ ಆದಾಗ ಯಜಮಾನ್ರು ಬಿಕ್ಕಿ ಬಿಕ್ಕಿ ಹೇಳ್ತಿದ್ರು. ದುಡ್ಡು ಹಿಡ್ಕೊಂಡಿದ್ದ ಒಬ್ಬನ್ನ ನಮ್ಮೂರಿನ ಜನರು ಹಿಡಿದ್ರು. ಅವನ್ನ ಇನ್ನೇನ್ ಜೈಲ್ಗೆ ಹಾಕ್ಬೇಕಾಗಿತ್ತು. ಅಷ್ಟ್ರಲ್ಲಿ ನಾನ್ ನನ್ ತಲೆನ ಉಪಯೋಗಿಸ್ದೆ. ಅವಾಗ ಅಲ್ಲಿ ನಾನ್ ಇನ್ವೆಸ್ಟಿಗೇಟ್ ಮಾಡಿ ಏನ್ ತಿಳ್ಕೊಂಡೆ ಅಂದ್ರೆ, ಮೊಸಳೆ ಕಣ್ಣೀರ್ ಹಾಕ್ತಿದ್ದ ಊರಿನ ಯಜಮಾನ್ರೆ ಕಳ್ರು ಅಂತ. ಅದೇ ನನಗ್ ಏನಂತ ಹೇಳಿ. ನೀನ್ ಎಂತ ಮಾತಾಡಿದ್ಯಾ ಅಂತಂದ್ರೆ, ನೀನು ಇಡೀ ಸಮಸ್ಯೆನ ಎಷ್ಟು ಸುಲಭವಾಗೋ ಹಾಗೆ ಕ್ಲೂನ ಕೊಟ್ಟಿದ್ಯಾ. ಎಸ್ ಆದಿ, ನೀನು ನಮ್ಗೆ ಈಸಿ ಮಾಡ್ಕೊಟ್ಟೆ. ನೀನು ತುಂಬಾನೇ ಇಂಟೆಲಿಜೆಂಟ್. ನಾನು ಹುಟ್ಟಾಗಿಂದಲೂ ಇಂಟೆಲಿಜೆಂಟೇ. ಆದ್ರೆ ಇವಾಗ ನಾನು ಏನ್ ಮಾಡ್ದೆ? ನಮ್ಮ ಕೇಸಲ್ಲಿ ಕೂಡ ನೀನ್ ಹೇಳಿದ ತರನೇ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನಂದ್ರೆ 10 ಅಂದ್ಮೇಲೆ ಯಾವ್ದು ಡೌಟ್ ಬರ್ದೇ ಇರೋ ಹಾಗೆ ಮಾಡ್ಕೊಂತೀರೋ ಆ ಬ್ಯಾಂಕ್ ಮ್ಯಾನೇಜರ್. ಅವ್ರ ಮೇಲೆ ಯಾರು ಅನುಮಾನ ಪಡ್ಬಾರ್ದು ಅನ್ಬಿಟ್ಟು ನಮ್ ಮುಂದೆ ಹತ್ಬಿಟ್ಟು ಬೇರೆಯವ್ರ ಮೇಲೆ ಅನುಮಾನ ಪಡೋ ಹಾಗೆ ಮಾಡ್ತಿದ್ರು. ಲಡ್ಡು ಸಿಂಗ್ ಸರ್, ಬೇಗ ಬನ್ನಿ. ಕೇಸ್ ಸಾಲ್ವ್ ಮಾಡೋದಕ್ಕೆ ನಮ್ಗೊಂದು ಐಡಿಯಾ ಸಿಕ್ಕಿದೆ. ಈ ಪ್ರಪಂಚದಲ್ಲಿ ಒಬ್ಬ ದಡ್ಡನ್ನು ಹುಡುಕೋದಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಒಂದೆರಡು ಕಣ್ಣೀರು ಹರಿಸ್ಬಿಟ್ರೆ ಸಾಕು. ಯಾರಿಗೂ ನನ್ ಮೇಲೆ ಶಂಕೆನೇ ಬರ್ಲಿಲ್ಲ. ನಾನೇ ಆ ಸ್ಕೂಲಲ್ಲಿ ATM ಇನ್ಸ್ಟಾಲ್ ಮಾಡೋದಕ್ಕೆ ಐಡಿಯಾ ಕೊಟ್ಟೆ, ಮತ್ತೆ ನಾನೇ ಅದನ್ನೆಲ್ಲ ಲೂಟಿ ಮಾಡಿಸ್ದೆ. ಆದ್ರೆ ಅದ್ರ ಅಪರಾಧನ ಆ ಸ್ಮಾರ್ಟಿ ಮತ್ತೆ ಆ ಪಿಯೋನ್ಗೆ ತಿರುಗಿಸ್ಬಿಟ್ಟೆ. ಏನ್ ಪ್ಲಾನ್ ಮಾಡಿದ್ರ ಬಾಸ್ ನೀವು? ಈಗ ಪೊಲೀಸ್ ಹಿಡಿದ್ರೆ ಅವ್ರಿಬ್ಬರನ್ನೇ ಹಿಡಿತಾರೆ. ನಾನೀಗ ಪೂರ್ತಿ ಸೇಫ್ ಆಗ್ಬಿಟ್ಟಿದ್ದೀನಿ. ನೀವು ಸೇಫ್ ಆಗಿಲ್ಲ ಅಂಕಲ್. ನೀನು ಇಲ್ಲಿಗೆ ಹೇಗ್ ಬಂದೆ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಬೇಗ ಓಡಿ ಈ ಕಡೆಯಿಂದ. ಅಲ್ಲೋಡಿ, ಆ ಶಿವ ಸೈಕಲ್ ಇಂದ ನಮ್ಮನ್ನ ಹಿಂಬಾಲಿಸ್ತಾನ. ಚಟ್ನಿ ಮಾಡ್ಬಿಡಿ ಅವನ್ ಸೈಕಲ್ನ. ಹೊಡಿರಿ ಯಾರಾದ್ರೂ ಇವನನ್ನ ಹೊಡಿರಿ.
ಥ್ಯಾಂಕ್ ಯು ಶಿವ, ನೀನ್ ನನ್ನ ಸ್ಕೂಲ್ನ ಮರ್ಯಾದೆನ ಉಳಿಸ್ಬಿಟ್ಟೆ. ನನಗೆ ಹೆಮ್ಮೆ ಆಗ್ತಿದೆ. ಶಿವ, ನಿನಗೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಶಿವ. ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಡಿ ನೀವು. ನನ್ನ ಫ್ರೆಂಡ್ಸ್ ಮತ್ತೆ ಲಡ್ಡು ಸಿಂಗ್ ಸರ್ ನನ್ನ ಜೊತೆಗೆ ಇರ್ಲಿಲ್ಲ ಅಂದಿದ್ರೆ ನಾನು ಆ ಕಳ್ಳರನ್ನೆಲ್ಲ ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ಲಡ್ಡು ಸಿಂಗ್ ಸರ್ ಊಟ ಕೊಡಿ, 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 ಅಯ್ಯೋ ನನಗೆ ಗೊತ್ತಿದೆ, ನಿಮ್ಗೆ ಟ್ರೀಟ್ ಕೊಡೋಕೋಸ್ಕರನೇ ನಾನು ಕರ್ಕೊಂಡು ಬಂದಿದ್ದೀನಿ. ವೇಟರ್, ಈ ಮಕ್ಕಳಿಗೆ ಬೇಗ ಊಟ ತಂದು ಕೊಡಿ. ಸರಿ ಸರ್, ಈಗಲೇ ತರ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ನಾನು ನಿಮ್ಮ ಸ್ನೇಹಿತ ಹೋಸ್ಟೇಜ್ ಸಿಂಗ್ ಮಾತಾಡ್ತಾ ಇದ್ದೀನಿ. ಹೋಸ್ಟೇಜ್ ಸಿಂಗ್, ಇದು ಯಾರು ಅನೌನ್ಸ್ ಮಾಡ್ತಿರೋದು? ಟೆನ್ಷನ್ ತಗೋಬೇಡಿ, ಊಟ ಮಾಡಿ ಮಜಾ ಮಾಡಿ, ಆದ್ರೆ ಹೊರಗಡೆ ಮಾತ್ರ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮನ್ನ ನಾನು ಹೋಸ್ಟೇಜ್ ಮಾಡಿದ್ದೀನಿ. ಯಾರಾದ್ರೂ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಲಾಸ್ಟ್ ಆಗೋಗ್ತೀರಾ. ಯಾಕಂದ್ರೆ ಹೊರಗಡೆ ಬಾಂಬ್ ಬಿಟ್ಟಿದ್ದೀನಿ. ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ನನಗೆ ಗೌರ್ಮೆಂಟ್ ಇಂದ ಒಂದಷ್ಟು ಡಿಮ್ಯಾಂಡ್ಸ್ ಇದೆ, ಅದನ್ನ ಪೂರ್ತಿ ಮಾಡ್ಕೋತೀನಿ. ಯಾರಿವ್ನು? ನೀನ್ ನನ್ ಜೊತೆ ಹಾಗೆಲ್ಲ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ಲಡ್ಡು ಸಿಂಗ್ ಜೀವನದಲ್ಲಿ ಇಂಥದ್ದೆಲ್ಲ ಸಾಕಷ್ಟು ನೋಡ್ಬಿಟ್ಟು ಬಂದಿದ್ದಾನೆ. ಶಿವ, ಇವನು ನಿಜಾನೇ ಹೇಳ್ತಿದ್ದಾನೆ. ಪ್ರಯತ್ನ ಮಾಡಿ, ಇನ್ನು ಪ್ರಯತ್ನ ಮಾಡಿ, ಟ್ರೈ ಮಾಡಿ. ನಿಮ್ಗೆ ಪೂರ್ತಿ ನಂಬಿಕೆ ಬರೋವರೆಗೂ ನೀವೆಲ್ರೂ ಇಲ್ಲಿ ಹಾಸ್ಟೇಜ್ ಆಗಿದ್ದೀರಾ. ನೀವಿಲ್ಲಿ ಹಾಸ್ಟೇಜ್ ಅಲ್ಲಿದ್ದೀರಾ, ಮಜಾ ಮಾಡಿ, ಊಟ ಮಾಡಿ, ಆದ್ರೆ ಹೊರಗಡೆ ಮಾತ್ರ ಹೋಗ್ಬೇಡಿ. ನಮ್ಗೆ ಗೌರ್ಮೆಂಟ್ ಇಂದ ಒಂದಷ್ಟು ಬೇಡಿಕೆಗಳಿವೆ. ಗೌರ್ಮೆಂಟ್ ಒಪ್ಲಿಲ್ಲ ಅಂದ್ರೆ ಆದ್ರೇನು? ಹಲೋ ಇನ್ಸ್ಪೆಕ್ಟರ್, ನೀನ್ ನನ್ನನ್ನ ನೋಡ್ತಾ ಇದೀಯಾ? ಹಾ, ನಾನು ಎಲ್ರನ್ನೂ ನೋಡ್ತಾ ಇದ್ದೀನಿ. ಆದ್ರೆ ನೀನ್ ನೋಡಕ್ಕಾಗಲ್ಲ ಇನ್ಸ್ಪೆಕ್ಟರ್. ನಿನ್ನ ಇನ್ಸ್ಪೆಕ್ಟರ್ ತನ್ನ ಭೇಟಿ ಬಿಡು. ಈಗ ನೀನು ಸರಿಯಾಗಿದ್ದೀಯ. ಹಾಸ್ಟೇಜ್ ಸಿಂಗ್, ಗೋಲ್ಡನ್ ಸನ್ರೈಸ್ ಹೋಟೆಲ್ ನಲ್ಲಿ ಎಲ್ಲರನ್ನೂ ಹಾಸ್ಟೇಜ್ ಮಾಡ್ಕೊಂಡಿದ್ದಾರೆ. ಮತ್ತೆ ಗೌರ್ಮೆಂಟ್ ಇಂದ ಅಲ್ಲ 100 ಕೋಟಿ ರೂಪಾಯಿ ಮತ್ತೆ ಒಂದು ಹೆಲಿಕಾಪ್ಟರ್ ಅನ್ನ ಬೇಡಿಕೆ ಇಟ್ಟಿದ್ದಾನೆ. ಮತ್ತೆ ತನ್ನ ಟೆರರಿಸ್ಟ್ ಅಣ್ಣನನ್ನ ಬಿಡಿಸ್ಬೇಕು ಅಂತ ಕೇಳಿದ್ದಾನೆ. ಈ ಹಾಸ್ಟೇಜ್ ಸಿಂಗ್ ಯಾರು ಅಂತ ನಾನು ತಿಳ್ಕೊಬೇಕು. ಆದ್ರೆ ಅವ್ರನ್ನ ಹೇಗ್ ಹುಡ್ಕೋದು? ಇಲ್ಲಿ ಸಸ್ಪಿಷಿಯಸ್ ಯಾರಿದ್ದಾರೆ ಅಂತ ನಾವು ನೋಡ್ಬೇಕು ಅಷ್ಟೇ. ಎಲ್ಲಾರನ್ನೂ ಒಂದ್ಸಲ ಕರೆಕ್ಟ್ ಆಗಿ ನೋಡಿ, ತುಂಬಾ ಹತ್ತಿರದಿಂದ ನೋಡಿ. ಅವ್ರು ಯಾರೋ ಇಲ್ಲೇ ಎಲ್ಲೋ ಇದ್ದಾರೆ. ನೀವೆಲ್ಲರೂ ಒಂದೊಂದ್ ಕಡೆ ಹೋಗಿ. ಆರಾಮಾಗಿರು ನೀನು. ಏನು ಏನು ಕೂಗಾಡ್ಕೊಂಡು ನನ್ನ ಹತ್ರ ಏನ್ ಕೇಳ್ತಾ ಇದೀಯಾ? ಹಾಸ್ಟೇಜ್ ಮಾಡ್ತಿರೋ ಆ ಟೆರರಿಸ್ಟ್ ಒಳಗಡೆ ಬಂದಿದ್ದಾನೆ. ಆಗ ನಿನಗ್ ಕೂಗೋದಕ್ಕಾಗ್ಲಿಲ್ಲ, ಈಗ ನನ್ನ ನೋಡಿ ಕೂಗ್ತಾ ಇದೀಯಾ? ಸುಮ್ನಿರು. ಓಹೋ, ನೀನ್ ಕೂಗಾಡಿದ್ರೆ ನಾನು ಹೆದರ್ಕೊಳ್ತೀನಿ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಿರೋ ಹಾಗೆ ನಾನು ಹೆದರ್ಕೊಂಡ್ ಬಿಡ್ತೀನಾ? ನನ್ನ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ನಾಯಿ ಬೊಗಳಿ ಕಚ್ಚಿದ್ರು ನನ್ನ ಹೆಸರು ಹೇಳಿದ್ರೆ ಸಾಕು, ಬಾಲ ಮಡಚ್ಕೊಂಡು ಕೂತ್ಕೋತವೆ. ನಿಂತರ ನಾಯಿಗಳೆಲ್ಲ ನನ್ ಜೋಬ್ನಲ್ಲೇ ಇವೆ. ಹೀಗೆ
ಚೈನ್ ಹೇಗೆ ಬಿಡಿಸ್ಕೊಂಡ್ಬಿಡ್ತು ಈ ಚೈನ್ ಹೇಗೆ ಬಿಡಿಸ್ಕೊಂಡ್ಬಿಡ್ತು ಈ ಚೈನ್ ಅಯ್ಯೋ ಅಯ್ಯೋ ನಾನ್ ಬೇರೆ ದೊಡ್ಡ ದೊಡ್ಡ ಮಾತನ್ನೇ ಆಡ್ಬಿಟ್ಟಿದ್ದೀನಿ ಚೈನ್ ಕಟ್ಟಾಕಿದೆ ಅಂತ ಮಜಾ ತಗೊಳ್ತಾ ಇದ್ದೆ ಇನ್ನು ಮೇಲೆ ಈ ನಾಯಿ ನನ್ನನ್ನು ಬಿಡೋದಿಲ್ಲ ಈ ರೂಮ್ಗಾದ್ರೂ ಹೋಗ್ತೀನಿ ಈ ರೂಮ್ಗಾದ್ರೂ ಹೋಗ್ತೀನಿ ಅಯ್ಯೋ ಅಯ್ಯೋ ಕಚ್ಚು ಕಚ್ಚು ಅಯ್ಯೋ ಬಿಡು ಬಿಡು ನನ್ನನ್ನು ಬಿಟ್ಬಿಡಪ್ಪ ಅಯ್ಯೋ ಎಲ್ಲಿ ಹೋದ್ರು ಕೂಡ ನನ್ನನ್ನು ಬಿಡ್ತಾ ಇಲ್ಲ ಲಡ್ಡು ಸಿಂಗ್ ಸರ್ ನೀವು ಈ ನಾಯಿ ನಡೆಯೋ ಸ್ಟೈಲಲ್ಲಿ ಯಾಕೆ ನಡೀತಾ ಇದ್ದೀರಾ ಅಯ್ಯೋ ನಾಯಿ ಕಚ್ಚಿ ಕಚ್ಚಿ ನಾಯಿ ತರನೇ ಆಗ್ಬಿಟ್ಟಿದ್ದೀನಿ ಆ ನಾಯಿನ ಚೈನ್ ಹಾಕಿ ಕಟ್ ಹಾಕಿದ್ರು ನಾನೇನೋ ತಮಾಷೆ ಮಾಡ್ದೆ ಚೈನ್ ಬಿಡಿಸ್ಕೊಂಡ್ ಬಂದು ಕಚ್ಬಿಡ್ತು ನನಗೆ ಮೋಸ ಮಾಡ್ತು ಲಡ್ಡು ಸಿಂಗ್ ಸರ್ ಒಂದು ಐಡಿಯಾ ಇದೆ ನಾವು ಸೆಕ್ಯೂರಿಟಿ ರೂಮ್ಗೆ ಹೋಗೋಣ ಅದರಲ್ಲಿ ಮಾನಿಟರ್ಸ್ ಇರುತ್ತೆ ಮತ್ತೆ ಸಿಸಿಟಿವಿ ಕ್ಯಾಮ್ರಾದು ಫುಟೇಜ್ ಇರುತ್ತೆ ನಾವು ಅದ್ರಲ್ಲಿ ಚೆಕ್ ಮಾಡೋಣ ಆಗ ಒಬ್ಬನಾದ್ರೂ ಆ ಸಿಸಿಟಿವಿ ಇಂದ ಸಿಕ್ಕಾಕೊಂತಾನೆ ಯಾರಾದ್ರೂ ಸಸ್ಪಿಷಿಯಸ್ ಆಗಿದ್ರೆ ನಮ್ಗೆ ಸಿಕ್ಕಾಕೊಂತಾರೆ ಅವರು ಹಾ 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 ಒಳ್ಳೆ ಐಡಿಯಾ ನಡಿ ನಡಿ ಹೋಗೋಣ ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಎಸ್ ಸರ್ ಹೇಳಿ ಸರ್ ಏನ್ ಮಾಡ್ಬೇಕು ನಾನು ಎಲ್ಲ ಸಿಸಿಟಿವಿ ಫುಟೇಜ್ ನ ನೋಡ್ಬೇಕು ನಾನು ಈಗ್ಲೇ ಆ ಟೆರರಿಸ್ಟ್ ಯಾರು ಅಂತ ಖುದ್ದಾಗಿ ನೋಡ್ಲೇಬೇಕು ನೋ ಸರ್ ನೀವು ನೋಡಕ್ಕಾಗಲ್ಲ ಯಾಕೆ ಯಾಕೆ ನೋಡೋದಕ್ಕೆ ಸಾಧ್ಯ ಇಲ್ಲ ಸೆಕ್ಯೂರಿಟಿ ರೀಸನ್ ಸರ್ ಸೆಕ್ಯೂರಿಟಿ ರೀಸನ್ ಏನ್ ಹೇಳ್ತಾ ಇದ್ರೆ ಸೆಕ್ಯೂರಿಟಿ ರೀಸನ್ ಅಂತ ಇಡೀ ಹೋಟೆಲ್ನೇ ಟೆರರಿಸ್ಟ್ ಗಳು ಆಕ್ರಮಿಸಿಕೊಂಡಿದ್ದಾರೆ ಈಗ ಎಲ್ಲಿದೆ ನಿಮ್ ಸೆಕ್ಯೂರಿಟಿ ಎದುರು ಮಾತಾಡದೆ ನಡೀರಿ ಎಲ್ಲ ಫುಟೇಜ್ ನನಗೆ ತೋರಿಸಿ ಸುಮ್ನೆ ಹೋಗಲೇ ಕೂತ್ಕೊಳ್ಳಿ ಬಾಸ್ ಬಾಸ್ ಲಡ್ಡು ಸಿಂಗ್ ಬಂದಿದ್ದಾನೆ ಫುಟೇಜ್ ನೋಡ್ಬೇಕಂತೆ ಅವನು ಏನ್ ಮಾಡೋದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಅವ್ರನ್ನೆಲ್ಲ ಅಲ್ಲೇ ಕಟ್ ಹಾಕಿರಿ ಅಂಕಲ್ ಹೋಗ್ಲಿ ಬಿಡಿ ಅಲ್ಲ ಹೇ ಮಗು ಸುಮ್ನೆ ಹೋಗಲೇ ಕೂತ್ಕೊಳ್ಳಿ ಮಗು ಅಂತ ಕರಿಬೇಡಿ ಅಂಕಲ್ ಶಿವ ಶಿವ ಅಂತ ನನ್ನ ಹೆಸರು ನನಗೆ ಪೆಟ್ಬಿತ್ತು ಈಗ ಆರಾಮಾಗಿ ಸಿಸಿಟಿವಿ ಫುಟೇಜ್ ನೋಡೋಣ ರೂಮ್ ನಂಬರ್ 2504 ನಲ್ಲಿ ಹೋಗಿದ್ದಾರೆ ಇವರು ನನಗೆ ಸಸ್ಪಿಷಿಯಸ್ ಅನ್ಸ್ತಾ ಇದ್ದಾರೆ ಎಷ್ಟು ಡೌಟ್ಫುಲ್ ಆಗಿ ನೋಡ್ತಿದ್ದಾರೆ ನೋಡಿ 100% ಅವನು ಅಲ್ಲೇ ಇರ್ಬೇಕು ನಡೀರಿ ನಡೀರಿ ಹೋಗೋಣ ಅಲ್ಲಿದೆ ರೂಮ್ ನಂಬರ್ 2504 ಟಿಂಗ್ ಟಾಂಗ್ ಯಾರು ರೂಮ್ ಸರ್ವಿಸ್ ಏನು ಯು ಆರ್ ಅಂಡರ್ ಅರೆಸ್ಟ್ ಕೈ ಮೇಲೆತ್ತಿ ಕೋಳ ಹಾಕಿಸ್ಕೋ ಎದ್ದೇಳೋ ನನಗೆ ಯಾಕೆ ಹೊಡಿತಾ ಇದೀಯಾ ನನಗೆ ಯಾಕೆ ಹೊಡಿತಾ ಇದೀಯಾ ಲಡ್ಡು ಸಿಂಗ್ ಸರ್ನ ಬಿಟ್ಬಿಡಿ ನನ್ ವಿಷಯಕ್ಕೆ ತಲೆ ಹಾಕ್ತ್ಯಾ ಈಗಲೇ ಪಾಠ ಕಲಿಸ್ತೀನಿ ನನಗೆ ಯಾಕೆ ಹೊಡಿತಿದ್ಯಾ ನಾನ್ ಏನ್ ಮಾಡಿದೀನಿ ತಗೊಂಡ್ ಹೋಗಿ ಏನ್ ಬೇಕೋ ಅದನ್ನ ನಾಚಿಕೆ ಆಗೋದಿಲ್ವಾ ನಿನಗೆ ಈ ರೀತಿ ಚಿಕ್ಕ ಮಕ್ಳ ಹತ್ರ ಕಳ್ತನ ದರೋಡೆ ಮಾಡಿಸ್ತಿದಿರಲ್ಲ ಕಳ್ತನ ದರೋಡೆ ನಾವ್ ಮಾಡ್ತಿಲ್ಲ ನೀವು ಇಡೀ ಹೋಟೆಲ್ ನ ಹಾಸ್ಟೇಜ್ ಮಾಡಿಟ್ಕೊಂಡಿರೋದು ಹೇಳು ನಿನ್ ಬಾಸ್ ಎಲ್ಲಿದ್ದಾರೆ ಹುಡುಗಿ ಏನ್ ಹೇಳ್ತಿದ್ಯಾ ನಾನೇ ಇಲ್ಲಿ ಹಾಸ್ಟೇಜ್ ಆಗಿದ್ದೀನಿ ನೀನೀಗ ಹಾಸ್ಟೇಜ್ ಆಗಿದ್ರೆ ಹಾಗಾದ್ರೆ ಈ ರೀತಿ ಯಾಕೆ ಬಿಹೇವ್ ಮಾಡ್ತಿದ್ಯಾ
ಅಯ್ಯೋ, ಇದ್ರ ಮೊದ್ಲ ಫುಟೇಜ್ ನೋಡಿ. ಒಂದ್ ವ್ಯಕ್ತಿ ನನ್ನ ದರೋಡೆ ಮಾಡಕ್ ನೋಡ್ತಿದ್ರು. ಅದಕ್ಕೆ ಅವರಿಂದ ತಪ್ಪಿಸ್ಕೊಂಡು ನಾನು ಓಡ್ತಿದ್ದೆ. ಹೋಗು, ಮೊದ್ಲು ಅದನ್ನ ನೋಡ್ಕೊಂಬಾ. ಶಿವ, ಅವರು ಸರಿಯಾಗಿ ಹೇಳ್ತಿದ್ರು. ಟೆರರಿಸ್ಟ್ ಅವ್ರನ್ನ ದರೋಡೆ ಮಾಡ್ತಿದ್ರು. ಈಗೇನ್ ಮಾಡೋದು? ನಡೀರಿ, ಎಲ್ಲಾ ಕಡೆ ಓಡಾಡೋಣ. ಮತ್ತೆ ಯಾರಾದ್ರೂ ಸಸ್ಪಿಷಿಯಸ್ ಆಗಿ ನಮ್ಗೆ ಟೆರರಿಸ್ಟ್ ಸಿಕ್ತಾರೆ. ನಾನು ಮತ್ತೆ ರೇವಾ ಮಾನಿಟರ್ ನ ನೋಡ್ತಿರ್ತೀವಿ. ನೀವೆಲ್ಲ ಹೋಟೆಲ್ ಅಲ್ಲಿ ಹೋಗಿ ಹುಡುಕ್ತಾ ಇರಿ. ನಾಯಿ, ನೀನ್ ಯಾಕಿಲ್ಲಿ ಬಂದೆ? ನೋಡಿ, ಅದನ್ನ ಕಟ್ಟಿದ್ದಾರೆ. ಕಟ್ ಹಾಕಿದ್ಯಾ? ಕಟ್ ಹಾಕಿದ್ರು ಪ್ರಯೋಜನ ಇಲ್ಲ ಈ ನಾಯಿಗೆ. ನಾನಂತೂ ಹೋಗ್ತೀನಿ, ನೀವೇ ನೋಡ್ಕೊಳ್ಳಿ. ಬಾಯ್. ಒಂದ್ ನಾಯಿನ್ ಕಂಡು ಹೆದರ್ಕೊಳ್ಳೋದ್ರಲ್ಲಿ ಏನಿದೆ? ಅದು ಇದನ್ನ ಕಟ್ಟಿದೆ. ಏನ್ ನಾಯಿ, ನಾನ್ ನಿನ್ನ ಕಂಡ್ರೆ ಹೆದರ್ಕೊಳ್ಳಲ್ಲ. ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡು. ಹಾ, ಚೆನ್ನಾಗ್ ಬೊಗಳ್ತೀಯ. ಇನ್ನ ಬೊಗಳು. ಬೊಗಳು. ನಾವ್ ನಿನ್ನ ಕಂಡ್ರೆ ಹೆದರ್ಕೊಳ್ಳಲ್ಲ. ಈ ನಾಯಿ ತುಂಬಾನೇ ಬುದ್ಧಿವಂತ. ನಮ್ಮನ್ನೇ ಟ್ರ್ಯಾಪ್ ಮಾಡ್ಬಿಡ್ತು. ನೀವಿಬ್ರು ಯಾಕಿಷ್ಟು ಗಾಬರಿಯಾಗಿ ಓಡ್ ಬರ್ತಾ ಇದ್ದೀರಾ? ಶಿವ, ಈ ವ್ಯಕ್ತಿಯ ವಾಕಿಂಗ್ ಸ್ಟಿಕ್ ಮತ್ತೆ ಡ್ರೆಸ್ ನ ನಾನು ಬೇರೆ ಎಲ್ಲೋ ನೋಡಿದ್ದೀನಿ. ಇನ್ನೊಂದು ಮಾನಿಟರ್ ಅಲ್ಲಿ ನೋಡು. ಓ ಸರಿ. ಹಾಗಾದ್ರೆ ಇದ್ರ ಅರ್ಥ ಇವನಿಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಮೊದ್ಲು ವಯಸ್ಸಾದವ್ರ ತರ ನಡೀತಿದ್ರು, ಈಗಂತೂ ಕರೆಕ್ಟ್ ಆಗಿ ಹೋಗ್ತಾ ಇದಾರೆ. 2 ಮಾನಿಟರ್ ಅಲ್ಲಿ ಇರೋದು ಅದೇ ವ್ಯಕ್ತಿನೇ. ಹಾ, ಅಲ್ಲಿ ನೋಡು, ಅಲ್ಲಿದ್ದಾರೆ. ಬೇಗ ನಡಿ. ಓಡದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮವರನ್ನ ಹೊಡೆಯೋದನ್ನ ಬಿಟ್ಬಿಡಿ. ನಮ್ಗೆ ಯಾವುದೇ ದ್ವೇಷ ನಿಮ್ ಮೇಲಿಲ್ಲ. ಆ ಶಿವ ಮತ್ತೆ ಲಡ್ಡು ಸಿಂಗ್ ಸುಮ್ನೆ ಯಾವ್ದಾದ್ರು ಒಂದು ಕೊಠಡಿಲಿ ಹೋಗಿ ಕೂತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಇಲ್ಲ ಅಂದ್ರೆ ಇಡೀ ಹೋಟೆಲ್ನೇ ಬ್ಲಾಸ್ಟ್ ಮಾಡ್ಬಿಡ್ಬೇಕಾಗತ್ತೆ. ಇಲ್ ನೋಡಿ, ಇವನೇ ಶಿವ ಮತ್ತೆ ಇವನೇ ಲಡ್ಡು ಸಿಂಗ್. ನಿಮ್ಗೆ ನಿಮ್ಮ ಜೀವದ ಮೇಲೆ ಇಚ್ಛೆ ಇದ್ರೆ ಅವ್ರನ್ನ ತಡೀರಿ. ನಿಮ್ಗೇನಾಗಿದೆ? ನಮ್ಗೆ ಸಮಸ್ಯೆ ಮಾಡ್ಬೇಕು ಅನ್ಕೊಂಡಿದೀರಾ? ಸುಮ್ನೆ ಹೋಗಿ ರೂಮಲ್ಲಿ ಕೂತ್ಕೊಳ್ಳಿ. ನಿಮ್ಮಿಂದ ನಾವು ಕೂಡ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆದ್ರೆ ಟೆರರಿಸ್ಟ್ ನ ಹಿಡಿಯೋದು ನಮ್ಮ ಕರ್ತವ್ಯ ಅಲ್ವಾ? ಇಲ್ಲ, ಅದು ನಮ್ ಕರ್ತವ್ಯ ಅಲ್ಲ, ಅದು ಪೊಲೀಸ್ ನ ಕೆಲ್ಸ. ಹಾ, ಹಾಗಾದ್ರೆ ಪೊಲೀಸ್ ಅಲ್ವಾ ಲಡ್ಡು ಸಿಂಗ್ ಸರ್ ಅವರು? ಅಯ್ಯೋ, ಇವ್ರು ಯಾವ ರೀತಿ ಪೊಲೀಸು? ಟೆರರಿಸ್ಟ್ ಹಿಡಿಯೋದಕ್ಕೆ ಬೇರೆ ಪೊಲೀಸೇ ಇದಾರೆ. ಇವ್ರ ಅವಶ್ಯಕತೆ ಇಲ್ಲ. ಹೆದರ್ಬೇಡಿ, ನಾವೇನಾದ್ರೂ ಮಾಡ್ತೀವಿ. ಲಡ್ಡು ಸಿಂಗ್ ಸರ್, ನಾನು ಈಗ್ಲೇ ಬಂದಿ. ರೇವಾ, ಆದಿ, ಯುಡಿ, ಬೇಗ ಬನ್ನಿ. ನಾನು ಪೊಲೀಸ್ನವನು. ನನಗೆ ಕರ್ತವ್ಯ ಇದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಟೆರರಿಸ್ಟ್ ಬಂದ್ರು ಜನ ಹೇಳ್ತಾರೆ ಓಡೋಗು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ನಾನಿದ್ದೀನಿ. ಹಾಗೆ ಹೇಳಿದ್ರೆ ಇವ್ನು ಕೇಳೋದಿಲ್ಲ. ಇವನಿಗೆ ಲಡ್ಡು ಪೇಡ ಎಲ್ಲ ಕೊಡೋಣ. ಇನ್ನೇನಾದ್ರೂ ಹಿಡಿಬೇಕೇನು? ಇಲ್ಲ, ಯಾರನ್ನೂ ಹಿಡಿಯೋದ್ ಬೇಡ. ಅಂಕಲ್, ಈ ಆಕ್ಟಿಂಗ್ ನೆಲ್ಲ ನೀವು ಬಂದ್ ಮಾಡಿ. ಮತ್ತೆ ನಾರ್ಮಲ್ ಆಗಿ ಹೇಗ್ ನಡೀತಿರೋ ಹಾಗೆ ನಡಿಯಕ್ ಸ್ಟಾರ್ಟ್ ಮಾಡಿ. ಅಂಕಲ್, ನಿಮ್ಮ ಆಕ್ಟಿಂಗ್ ನ ನಾವು CCTV ಫುಟೇಜ್ ಅಲ್ಲಿ ನೋಡಿದೀವಿ. ನೀವು ನಿಧಾನಕ್ಕೆ ನಡೀತಾ ಇರ್ತೀರಾ, ಹಾಗೆ ಒಂದೇ ಸಲ ಸ್ಟಿಕ್ ನ ಎತ್ಕೊಂಡು ಓಡ್ ಹೋಗ್ತೀರಾ. ಇದೇನಾದ್ರೂ ಮ್ಯಾಜಿಕ್ ಮಾಡುವಂತ ಸ್ಟಿಕ್ಕಾ? ಹೌದು ಮಗು,
ಇದು ಜಾದುವಿನ ಕಡ್ಡಿ. ಹೇ ಮಗು, ನೀನ್ ನನಗೆ ತುಂಬಾನೇ ತೊಂದರೆ ಕೊಟ್ಟಿದ್ಯಾ. ಈಗ ನಾನ್ ನಿನ್ನ ಮುಗಿಸ್ಬಿಡ್ತೇನೆ. ಮಗು ಅಂತ ಕರಿಬೇಡಿ ಅಂಕಲ್. ಓ, ಹಾಗಾದ್ರೆ ಇದಾ ನಿಮ್ಮ ನಿಜವಾದ ಮುಖ? ಆಲ್ಫಾ ಮೈಕ್ ಟ್ಯಾಂಗೋ ಚೇರಾ, ಬೇಗ ಬನ್ನಿ. ನಡೀರಿ, ಹೊಡಿರಿ ಅವ್ರು ಎಲ್ರಿಗೂ, ಬಿಡ್ಬೇಡಿ, ನಡೀರಿ, ಅವ್ರೆಲ್ಲರನ್ನು ಹೊಡೆದು ಹಾಕಿ. ನೋಡಿ, ಒಂಟಿಯಾಗಿ ಹೋರಾಡ್ತಾ ಇದ್ದಾರೆ. ಎಷ್ಟು ಧೈರ್ಯವಂತ ಹುಡುಗ. ಹೌದು ಹೌದು, ಬನ್ನಿ. ನಡೀರಿ ನಡೀರಿ. ನೀವೆಲ್ರು ಸತ್ತು ಹೋಗ್ತೀರಾ, ಯಾರು ಉಳಿಯೋದಿಲ್ಲ. ನಾನ್ ಸೋತೋದೆ ಶಿವ. ನಮ್ಮಿಬ್ರಲ್ಲ ಅಂತ ದುಶ್ಮನಿ ಏನಿದೆ? ನಾನು ನಿಮ್ಮೆಲ್ಲರ ಒಳ್ಳೆದನ್ನು ಮಾತ್ರ ತಾನೇ ಬಯಸ್ತಾ ಇದ್ದೆ. ಲಡ್ಡು ಸಿಂಗ್ ಅವರೇ, ಹೇಳಿ, ನಾವೇನಾದ್ರೂ ಶತ್ರುತ್ವ ಇಟ್ಕೊಂಡಿದೀವಾ? ಇಲ್ಲ 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 ಇಲ್ಲ, ಏನು ಇಲ್ಲ. ನಾನು ನಮ್ಮ ಅಣ್ಣನ ಬಿಡಿಸ್ಬೇಕು ಅಂತ ಇದ್ದೆ. ಒಬ್ಬ ತಮ್ಮ ಅಣ್ಣನ ಪ್ರೀತಿ ಮಾಡು ತಪ್ಪ? ಮಾಡ್ಲೇಬೇಕು. ಶಿವ ಶಿವ, ಅರ್ಥ ಮಾಡ್ಕೋ. ಈ ನನ್ನ ಅಣ್ಣನ ಬಿಟ್ಟು ಬಿಡು. ಲಡ್ಡು ಸಿಂಗ್ ಸರ್, ಏನಕ್ಕೆ ಎಮೋಷನಲ್ ಆಗ್ತಾ ಇದ್ದೀರಾ ನೀವು? ಇವನು ಒಬ್ಬ ಟೆರರಿಸ್ಟ್ ಇದ್ದಾನೆ. ಅವನು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾನೆ. ಕರೆಕ್ಟ್ ಶಿವ, ಕರೆಕ್ಟ್. ಕೆಟ್ಟ ಕೆಲಸ ಮಾಡಿದವರು ಕೆಟ್ಟವರೇ ಆಗಿರ್ತಾರೆ. ಯು ಆರ್ ಅಂಡರ್ ಅರೆಸ್ಟ್. ನಿನ್ನೀಗ ಎಳ್ಕೊಂಡು ಹೋಗಿ ಲಾಕಪ್ ನಲ್ಲಿ ಹಾಕ್ತೀನಿ. ಯಾವ ರೀತಿ ಲಾಕಪ್ ನಲ್ಲಿ ಹಾಕ್ತೀನಿ ಅಂದ್ರೆ, ಆ ಲಾಕಪ್ ಇಂದ ನೀನು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಟೆರರಿಸ್ಟ್ ಇನ್ ಮೇಲೆ ಲಾಕಪ್ ನಲ್ಲಿ. ಹೋಗಿ ಟೆರರಿಸ್ಟ್ ಹಿಡ್ಕೋ. ತಮ್ಮ, ಏನೀಗ ಮತ್ತೆ ಕಚ್ಬೇಕೇನು? ಏನ್ ನೋಡ್ತಾ ಇದೀಯಾ? ಪ್ರೀತಿ ಮಾಡ್ತೀಯಾ? ಸಾರಿ ಸಾರಿ. Watch India's largest kids library only on Jio Hotstar. Download the app now.